ಗಂಡನ ತ್ಯಾಗ. ರವಿ ಜವಾಬ್ದಾರಿಯುತ, ಹೆಚ್ಚು ಮಾತನಾಡದ ಶ್ರಮಜೀವಿ ಗಂಡ. ಕಾವ್ಯ ಗಂಡನ ಪ್ರೀತಿಗಾಗಿ ಹಂಬಲಿಸುವ ಭಾವುಕ ಹೆಂಡತಿ. ಮಧ್ಯಮ ವರ್ಗದ ಮನೆಯಲ್ಲಿ ಮೌನ ಆವರಿಸಿದೆ. ಕಾವ್ಯ ಸೋಫಾದ ಮೇಲೆ ಕಣ್ಣೀರು ಹಾಕುತ್ತಾ ಕುಳಿತಿರುತ್ತಾಳೆ. ಗೋಡೆಯ ಮೇಲಿನ ಗಡಿಯಾರ ಟಿಕ್ ಟಿಕ್ ಸದ್ದು ಮಾಡುತ್ತಿದೆ. ರವಿ ಸುಸ್ತಾಗಿ ಮುಖದಲ್ಲಿ ಆಯಾಸದೊಂದಿಗೆ ಮನೆಗೆ ಬರುತ್ತಾನೆ. ಬಾಗಿಲು ಹಾಕುವ ಸದ್ದಿಗೆ ಕಾವ್ಯ ತಿರುಗಿ ನೋಡುತ್ತಾಳೆ. ಕಾವ್ಯ ಕೋಪ ಮತ್ತು ದುಃಖದಿಂದ, ಬಂದ್ರಿ ಮಹಾಪ್ರಭುಗಳು, ಮನೆ ಅನ್ನೋದು ಒಂದಿದೆ, ಇಲ್ಲೊಬ್ಬಳು ಜೀವಂತವಾಗಿದ್ದಾಳೆ ಅನ್ನೋ ನೆನಪಾಯ್ತಾ ನಿಮಗೆ? ರವಿ ನಿಟ್ಟುಸಿರು ಬಿಡುತ್ತಾ ಶೂ ಬಿಚ್ಚುತ್ತಾ, ಕಾವ್ಯ ದಯವಿಟ್ಟು ಶುರು ಮಾಡಬೇಡ, ಇವತ್ತು ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು, ಸುಸ್ತಾಗ್ತಿದೆ, ಊಟ ಬಡಿಸು. ಕಾವ್ಯ ಅಳುತ್ತಾ ಎದ್ದು ನಿಂತು, ನಾನು ಇಲ್ಲಿ ಊಟ ಬಡಿಸೋಕೆ ಇರೋ ಯಂತ್ರನ? ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಹೋಗ್ತೀರಾ, ರಾತ್ರಿ 11:30ಕ್ಕೆ ಬರ್ತೀರಾ, ಭಾನುವಾರವೂ ರಜೆ ಇರಲ್ಲ. ನಾನು ನಿಮ್ಮ ಜೊತೆ ಒಂದು ಗಳಿಗೆ ಮುಕ್ತವಾಗಿ ಮಾತನಾಡಿ ಎಷ್ಟೋ ತಿಂಗಳಾಯಿತು ಗೊತ್ತಾ? ನಿಮಗೆ ನನ್ನ ಮೇಲೆ ಪ್ರೀತಿಯೇ ಉಳಿದಿಲ್ಲ. ರವಿ ಮೌನವಾಗಿ ಅವಳನ್ನೇ ನೋಡುತ್ತಾನೆ. ಏನೋ ಹೇಳಲು ಹೋಗಿ ತಡೆದುಕೊಂಡು, ನಿನಗೆ ಅರ್ಥವಾಗಲ್ಲ ಕಾವ್ಯ, ನನಗೆ ಸ್ವಲ್ಪ ಸಮಯ ಕೊಡು, ಎಲ್ಲವೂ ಸರಿಯಾಗುತ್ತೆ. ನೇರವಾಗಿ ಮಲಗುವ ಕೋಣೆಗೆ ಹೋಗುತ್ತಾನೆ. ಕಾವ್ಯ ಅಲ್ಲಿಯೇ ಕುಳಿತು ಬಿಕ್ಕಳಿಸಿ ಅಳುತ್ತಾಳೆ. ಮರುದಿನ ಬೆಳಗ್ಗೆ ರವಿ ಆಗಲೇ ಕೆಲಸಕ್ಕೆ ಹೋಗಿದ್ದಾನೆ. ಕಾವ್ಯ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೋಣೆ ಗುಡಿಸುತ್ತಿದ್ದಾಳೆ. ಕಪಾಟಿನ ಮೇಲಿದ್ದ ರವಿಯ ಹಳೆಯ ಬ್ಯಾಗ್ ಒಂದು ಕೆಳಗೆ ಬೀಳುತ್ತದೆ. ಆದ್ದರಿಂದ ಕೆಲವು ಮೆಡಿಕಲ್ ಫೈಲ್ಗಳು ಮತ್ತು ಒಂದು ಚಿಕ್ಕ ಡೈರಿ ಹೊರಗೆ ಬೀಳುತ್ತದೆ. ಕಾವ್ಯ ಗೊಂದಲದಿಂದ ಫೈಲ್ ಕೈಗೆತ್ತಿಕೊಳ್ಳುತ್ತಾಳೆ. ಅದರ ಮೇಲೆ ಅವಳದ್ದೇ ಹೆಸರು ಬರೆದಿದೆ. ಕಾವ್ಯಳ ಮೆಡಿಕಲ್ ರಿಪೋರ್ಟ್ ಆಗಿರುತ್ತದೆ ಅದು. ಅವಳು ಫೈಲ್ ತೆರೆಯುತ್ತಾಳೆ. ಅದರಲ್ಲಿ ಆಸ್ಪತ್ರೆಯ ರಿಪೋರ್ಟ್ಗಳು ಮತ್ತು ದೊಡ್ಡ ಮೊತ್ತದ ಹಣ ಪಾವತಿಸಿದ ರಸೀದಿಗಳಿವೆ. ಅವಳ ಮುಖದಲ್ಲಿ ಆಘಾತ ಎದ್ದು ಕಾಣುತ್ತದೆ. ಕಾವ್ಯ ನಡುಗುವ ಕೈಗಳಿಂದ ಆ ಡೈರಿಯನ್ನು ತೆರೆಯುತ್ತಾಳೆ. ಹಿನ್ನೆಲೆಯಲ್ಲಿ ರವಿಯ ಧ್ವನಿ ಕೇಳಿಸುತ್ತದೆ. ಡೈರಿಯಲ್ಲಿ ರವಿ ಬರೆದಿದ್ದು, ಇವತ್ತು ಡಾಕ್ಟರ್ ಹೇಳಿದ ಮಾತು ಕೇಳಿ ನನ್ನ ಪ್ರಪಂಚವೇ ಕುಸಿದು ಹೋಯಿತು. ನನ್ನ ಕಾವ್ಯಳ ಕಿಡ್ನಿ ಸಮಸ್ಯೆ ತುಂಬ ಗಂಭೀರವಾಗಿದೆಯಂತೆ. ಕಿಡ್ನಿ ಆಪರೇಷನ್ಗೆ 8 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ದಾರೆ. ಅವಳಿಗೆ ಈ ವಿಷಯ ಗೊತ್ತಾದರೆ ಭಯದಲ್ಲಿಯೇ ಅರ್ಧ ಜೀವ ಕಳೆದುಕೊಳ್ಳುತ್ತಾಳೆ. ಇಲ್ಲ, ಅವಳಿಗೆ ಏನೂ ಆಗಲು ನಾನು ಬಿಡಲ್ಲ. ಅವಳಿಗೆ ಗೊತ್ತಾಗದ ಹಾಗೆ ನಾನೇ ಹಣ ಹೊಂದಿಸುತ್ತೇನೆ. ಅದಕ್ಕಾಗಿ ಇಂದಿನಿಂದ 2 ಶಿಫ್ಟ್ ಕೆಲಸ ಮಾಡುತ್ತೇನೆ. ಕಾವ್ಯಳ ಕಣ್ಣುಗಳಿಂದ ಧಾರಾಕಾರ ಕಣ್ಣೀರು ಸುರಿಯುತ್ತದೆ. ಅವಳು ಡೈರಿಯ ಮುಂದಿನ ಪುಟ ತಿರುಗಿಸುತ್ತಾಳೆ. ಇವತ್ತು ಕಾವ್ಯ ತುಂಬ ಅತ್ತಳು. ನನ್ನ ಬಳಿ ಸಮಯ ಕೇಳಿದಳು. ಅವಳ ಕಣ್ಣೀರು ನೋಡಿದರೆ ನನ್ನ ಎದೆಯೇ ಒಡೆದು ಹೋದಂತಾಗುತ್ತದೆ. ಆದರೆ ಅವಳಿಗೆ ಹೇಗೆ ಹೇಳಲಿ? ಅವಳೊಡನೆ ಕಾಲ ಕಳೆಯಲು ಕುಳಿತರೆ ಅವಳ ಜೀವ ಉಳಿಸುವ ಹಣ ಹೊಂದಿಸುವುದು ಹೇಗೆ? ಅವಳು ನನ್ನನ್ನು ದ್ವೇಷಿಸಿದರೂ ಪರವಾಗಿಲ್ಲ, ನನ್ನ ಕಾವ್ಯ ಬದುಕಿರಬೇಕು, ಅಷ್ಟೇ ಸಾಕು. ಕಾವ್ಯ ಡೈರಿಯನ್ನು ಎದೆಗೆ ಅಪ್ಪಿಕೊಂಡು ನೆಲದ ಮೇಲೆ ಕುಸಿದು ಗಟ್ಟಿಯಾಗಿ ಅಳುತ್ತಾಳೆ. ದೇವರೇ, ಎಂಥ ತಪ್ಪು ಮಾಡಿದೆ ನಾನು ಎಂದು ಅಲುಗುತ್ತಾಳೆ. ಸಂಜೆ 7 ಗಂಟೆಗೆ ಬಾಗಿಲಿನ ಕಾಲಿಂಗ್ ಬೆಲ್ ಸದ್ದು. ಕಾವ್ಯ ಓಡಿ ಬಂದು ಬಾಗಿಲು ತೆರೆಯುತ್ತಾಳೆ. ಎದುರಿಗೆ ರವಿ ನಿಂತಿದ್ದಾನೆ. ಕ್ಷಣಾರ್ಧದಲ್ಲಿ ಕಾವ್ಯ ರವಿಯ ಕೊರಳಿಗೆ ಬಿದ್ದು ಬಿಗಿಯಾಗಿ ಅಪ್ಪಿಕೊಂಡು ಬಿಕ್ಕಳಿಸುತ್ತಾಳೆ. ರವಿಗೆ ಗಾಬರಿಯಾಗುತ್ತದೆ. ರವಿ ಗಾಬರಿಯಿಂದ, ಕಾವ್ಯ ಏನಾಯಿತು, ಏಕೆ ಹೀಗೆ ಅಳ್ತಾ ಇದೀಯಾ? ಕಾವ್ಯ ಅವನ ಎದೆಗೆ ಮುಖವರಗಿಸಿ ಅಳುತ್ತಲೇ, ನನ್ನ ಕ್ಷಮಿಸಿಬಿಡಿರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನನಗೋಸ್ಕರ, ನನ್ನ ಜೀವ ಉಳಿಸೋಕ್ಕೋಸ್ಕರ ನೀವು ನಿಮ್ಮ ಹಗಲು ರಾತ್ರಿಯನ್ನೇ ತ್ಯಾಗ ಮಾಡ್ತಾ ಇದ್ದೀರಿ. ನಾನು ಮಾತ್ರ ನನ್ನ ಸ್ವಾರ್ಥ ನೋಡಿಕೊಂಡು ನಿಮ್ಮನ್ನೇ ಅನುಮಾನಿಸಿದೆ. ಆ ರಿಪೋರ್ಟ್, ಡೈರಿ ಎಲ್ಲ ನೋಡಿದೆ. ರವಿ ಕ್ಷಣ ಕಾಲ ಸ್ತಂಭನಾಗುತ್ತಾನೆ. ನಂತರ ಅವಳ ಕಣ್ಣೀರನ್ನು ಒರೆಸುತ್ತಾನೆ. ರವಿ ಮೃದುವಾಗಿ ನಗುತ್ತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಏ ಹುಚ್ಚಿ, ನೀನು ನನ್ನ ಉಸಿರು ಕಣೆ. ನನ್ನ ಉಸಿರನ್ನೇ ಉಳಿಸಿಕೊಳ್ಳೋಕೆ ನಾನು ಪಡೋದು ಕಷ್ಟನಾ? ನಿನಗೆ ಏನಾದರೂ ಆಗೋಕೆ ನಾನು ಬಿಡ್ತೀನಾ? ಅಳಬೇಡ, ನಿನ್ನ ಈ ಗಂಡ ಯಾವತ್ತಿಗೂ ನಿನ್ನ ಜೊತೆಯೇ ಇರ್ತಾನೆ. ಇಬ್ಬರು ಪರಸ್ಪರ ಕಣ್ಣೀರು ಒರೆಸುತ್ತಾರೆ. ರವಿ ಕಾವ್ಯಳ ಹಣೆಗೆ ಪ್ರೀತಿಯಿಂದ ಮುತ್ತಿಡುತ್ತಾನೆ. ಇಬ್ಬರು ಬಿಗಿಯಾಗಿ ತಬ್ಬಿಕೊಳ್ಳುತ್ತಾರೆ. ಈ ಕತೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.